ಬಾಯ್ವಾ ಗಾಡಿಗೇನೆ ತೊಗೊತಲ್ಲ ನೋಡಿ, ಅದೊಂಥರ ಟಚ್ಚೇ ಬಿಟ್ಟಿರೋದಂಗೆ ಅನ್ಸ್ಬಿಟ್ಟಿದೆ ಈ ವೆಕೇಶನಲ್ಲಿ. ಸರಿ ಬಾಯ್. ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ವಿನತ. ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇದು ಬಂದು ನೆಕ್ಸ್ಟ್ ಡೇ ವ್ಲಾಗ್, ದ್ಯಾಟ್ ಈಸ್ 75 days ದ ಸೆಕೆಂಡ್ ಡೇ. ಸಿಕ್ಕಾಬಟ್ಟೆ ಸ್ಟ್ರೇನ್ ಆಗಿಬಿಟ್ಟಿದ್ದೆ ನನಗಂತೂ. ಆ್ಯಂಡ್ ಇವತ್ತು ಸ್ವಲ್ಪ ಆಫೀಸಿಗೆ ಕೂಡ ಹೋಗಬೇಕಿತ್ತು, ಡ್ಯೂಟಿ ಕೂಡ ಇತ್ತು. ಹಾಗಾಗಿ ಒಂದು 3.5 hours ಅಷ್ಟು ಹೋಗಬೇಕಿತ್ತು. ಸೊ ಹಾಗಾಗಿ ಬೆಳಗ್ಗೆನೇ ಎದ್ದು ಭೈರವ್ಗೆ ಎಲ್ಲ ರೆಡಿ ಮಾಡಬೇಕಿತ್ತಲ್ಲ, ಸೊ ನಾನು ತಿನ್ಕೊಂಡು ಹೋಗಬೇಕಿತ್ತು. ಪ್ಯಾಕಿಂಗ್ ಏನೂ ಇರಲಿಲ್ಲ ಇವತ್ತು. ಹಾಗಾಗಿ ರಾಜ್ಮಾ ಕಾಳು ಕೂಡ ನೆನೆಸಿಟ್ಟಿದ್ದೆ, ನಾನು ಹಿಂದಿನ ವ್ಲಾಗಲ್ಲಿ ನೋಡಿದರೆ. ಅದಾದಮೇಲೆ ನನಗೆ ಅದನ್ನು ಮಾಡೋಕ್ಕೆ ಟೈಮೇ ಆಗಿರಲಿಲ್ಲ. ಬರೀ ಚಿಕನ್ ಮಾಡೋ ಅದೇ ಆಗೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಇವತ್ತು ಮಂಡೇ ಬೇರೆ ಅಲ್ವಾ, ಸರಿ ಆಯಿತು ಅಂದ್ಬಿಟ್ಟು ಕಾಳ್ದು ಗ್ರೇವಿ ಥರ ಮಾಡಿಬಿಟ್ಟು ಅಮ್ಮ ಚಪಾತಿ ಮಾಡಿದರು. ನಾನು ಕೂಡ ಬೇಗ ರೆಡಿ ಆಗಿಬಿಟ್ಟೆ, ಮಾಡಿಟ್ಬಿಟ್ಟು ಗ್ರೇವಿನ. ಆ್ಯಂಡ್ ಬೇಗನೆ ಬರ್ತಿದ್ದೆ ಅಲ್ವಾ, ಸೊ ಹಾಗಾಗಿ ಪಾಪುಗೆ ಸ್ವಲ್ಪ ಹಾಲು ಕುಡಿಸ್ಬಿಟ್ಟು ಒಂದು ಸ್ವಲ್ಪ ಹಾಲನ್ನ ಕೂಡ ಎಕ್ಸ್ಪ್ರೆಸ್ ಮಾಡಿಟ್ಬಿಟ್ಟು ರೆಡಿಯಾಗಿದ್ದೆ. ಆ್ಯಂಡ್ ಪಾಪುಗೆ ಅವಾಗಷ್ಟೇ ಹಾಲು ಕೊಡಿಸಿದ್ನಲ್ವ, ಜಾಸ್ತಿ ಹಾಲು ಕೂಡ ಬರಲ್ಲ. ನಾನು ಅದೇ ಅಂದ್ಕೊಳ್ತಾ ಇದ್ದೆ, ಏನು ಮಾಡೋದಪ್ಪ ಕಮ್ಮಿ ಅಂತ ಹೇಳಿ. ಸೊ ಚಪಾತಿ ಮತ್ತು ಗ್ರೇವಿ ತುಂಬ ಚೆನ್ನಾಗಿ ಬಂದಿತ್ತು, ಟೇಸ್ಟಿಯಾಗಿ. ಆ್ಯಂಡ್ ಇವತ್ತು ಬ್ರೇಕ್ಫಾಸ್ಟಾಗಿ ನಾನೇನೂ ತೊಗೊಳಕ್ಕಾಗಲಿಲ್ಲ. ಹಾಗಾಗಿ ಸುಮ್ಮನೆ ಬಿಸಿನೀರು ಒಂದು ಸ್ವಲ್ಪ ನಿಂಬೆಹಣ್ಣು ಇಟ್ಕೊಂಡು ಕುಡಿದ್ಬಿಟ್ಟು ಹೊರಟ್ಬಿಟ್ಟೆ. ಆ್ಯಂಡ್ ವರ್ಕೌಟ್ ಮಾಡೋಕ್ಕೂ ಕೂಡ ಟೈಮ್ ಆಗಲಿಲ್ಲ ನನಗೆ. ಸೊ ಈವ್ನಿಂಗ್ ಬಂದುಬಿಟ್ಟು ಮಾಡೋಣ ಅಂಥೇಳಿ, ಬಿಕಾಸ್ ನಾನು ಅಲ್ಲಿ ಡ್ಯೂಟಿಗೆ ಹೋದಾಗಲೇ ಹತ್ತತ್ರ 3 hour ನನಗೆ ಬರೀ ವಾಕಿಂಗೇ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಎನಿವೇಸ್ ಮಾರ್ನಿಂಗ್ ವರ್ಕೌಟ್ ಅದೇ ಆಗುತ್ತೆ ಅಂತ ಹೇಳಿ ಕಾಂಪನ್ಸೇಟ್ ಮಾಡ್ಕೊಂಡು ಸಮಾಧಾನ ಮಾಡಿಕೊಂಡೆ. ಆ್ಯಂಡ್ ಕಾಲು ತೊಡೆ ಕೈ ಎಲ್ಲ ಸಿಕ್ಕಾಬಟ್ಟೆ ನೋವ್ತಾಯಿತ್ತು ನನಗಂತೂ. ಬಿಕಾಸ್ ನಾನು ಹೇಳಿದ್ನಲ್ಲ, ತುಂಬ ದಿವಸಗಳಾದಮೇಲೆ ಮಾಡಿದಂಥದ್ದು. ಬಟ್ ಆದರೆ ಒಂಥರ ರಿಲ್ಯಾಕ್ಸ್ ಕೂಡ ಅನ್ನಿಸ್ತಾ ಇದೆ. ಆ್ಯಂಡ್ ಎಸ್, ಸ್ವಲ್ಪ ಲೇಟ್ ಕೂಡ ಆಗೋಗಿತ್ತು ಅಂತ ಹೇಳಿ ಬೇಗ ತಿಂತಾಯಿದ್ದೀನಿ. ಟೇಸ್ಟಿಯಾಗಿತ್ತು, ಬಿಸಿಯಾಗಿತ್ತು ಅಲ್ವಾ. ಸೊ ಹಾಗಾಗಿ ಬೇಗ ಕೂಡ ತಿನ್ನೋಕ್ಕಾಗಲಿಲ್ಲ ನನಗೆ. ಇನ್ನು ನೆನ್ನೆ ಎಲ್ಲ ಸ್ವಲ್ಪ ಸ್ಯಾರೀಸ್ದು ಕೂಡ ಆರ್ಡರ್ ಬರ್ತಾಯಿತ್ತು. ಆ್ಯಂಡ್ ಹಬ್ಬದ ಸೀಸನ್ ಬೇರೆ ಅಲ್ವಾ, ಹಾಗಾಗಿ ಸೊ ಅದನ್ನೆಲ್ಲ ಪ್ಯಾಕ್ ಮಾಡಿಟ್ಟು ಮಲ್ಗಕ್ಕೆ ಲೇಟೇ ಆಗೋಗ್ಬಿಟ್ಟಿತ್ತು. ಬೆಳಗ್ಗೆ ಎದ್ದೋಳೋ ಮನಸ್ಸೇ ಇಲ್ಲ ನನಗಂತೂ. ಮೋಸ್ಟ್ಲಿ ವೆಕೇಷನ್ ಇದ್ಬಿಟ್ಟಿದ್ದಾರೆ, ಇನ್ನೊಂದು ಸ್ವಲ್ಪ ಹೊತ್ತು, ಇನ್ನೊಂದು ಅರ್ಧ ಗಂಟೆ ಮಲಗಿಬಿಡ್ತಿದ್ನೇನೋ. ಬಟ್ ಆದರೆ ಎಲ್ಲ ಹೋಗಬೇಕಿತ್ತಲ್ವ, ಸೊ ಹಾಗಾಗಿ ಬೆಳಗ್ಗೆನೇ ಎದ್ದು ರೆಡಿ ಆದೆ. ಇನ್ನು ಆಫೀಸ್ ಇರೋ ದಿವಸದಲ್ಲಿ ಎಷ್ಟು ಬೇಗ ಎದ್ದರೂ ಕಮ್ಮಿನೇ ಅಂತ ಹೇಳ್ಬೋದು. ಹೇಗೆ ಟೈಮ್ ಆಗೋಗ್ಬಿಡುತ್ತೆ ಬೆಳಗ್ಗೆ ಅವತ್ತಂತ ಹೇಳೋಕ್ಕೆ ಆಗೋಲ್ಲ. ಸೊ ನಮ್ಮ ಪರ್ಸ್ನಲ್ ಕೇರ್ ಮಾಡಬೇಕು. ಆ್ಯಂಡ್ ಈ ರೀತಿ ವರ್ಕೌಟ್ ಏನಾದರೂ ಮಾಡಬೇಕು ಅಂತಂದರೆ ಮಕ್ಕಳು ಎದ್ದೇಳೋಕ್ಕಿಂತ ಮುಂಚೆನೇ ನಾನು ಮಾಡ್ಕೊಳ್ಬೇಕು. ಸೊ ಹಾಗಾಗಿ ನನ್ನ ಮೀ ಟೈಮ್ ಅಂತಂದರೆ ನನ್ನ ಇಬ್ಬರು ಮಕ್ಕಳು ಎದ್ದೇಳೋಕ್ಕಿಂತ ಮುಂಚೆ ಮಾತ್ರ ಅದನ್ನು ಮಾಡ್ಕೊಳ್ಬೋದು. ಭೈರವಂತೂ ನಾನು ಹೋಗ್ತಾ ಇದ್ದೀನಿ ಅಂತ ಅವ್ನಿಗೆ ಗೊತ್ತಾಗಿದ ತಕ್ಷಣ ಎದ್ದು ಬಂದು ಕೂತ್ಬಿಡ್ತಾನೆ. ನನ್ನ ಕಳಿಸ್ಕೊಡ್ಲಿಲ್ಲ ಅಂತಂದರೆ ಅವ್ನಿಗೊಂಥರ ಏನೋ ಒಂಥರ ಅನಿಸ್ತಾ ಇರುತ್ತೆ. ಅಮ್ಮ ನೀನು ನಂಗೆ ಬಾಯ್ ಹೇಳಿಲ್ಲ, ನೀನು ನಂಗೆ ಮುದ್ದು ಕೊಟ್ಟಿಲ್ಲ ಅಂತ ನಾನು ಆಫೀಸಿಂದ ಬಂದಮೇಲೆ ಕೇಳ್ತಾನೆ. ಸೊ ನಾನು ಹೊರಡೋ ಟೈಮಿಗೆ ಅವ್ನು ಕರೆಕ್ಟಾಗಿ ಎದ್ಬಿಡ್ತಾನೆ. ಆ್ಯಂಡ್ ಹಿಂದಿನ ದಿವಸ ಎಲ್ಲ ಅವ್ನಿಗೆ ಸ್ನಾನ ಮಾಡಿಸಿರ್ತೀನಲ್ವ, ಸೊ ಹಾಗಾಗಿ ಅವ್ನಿಗೆ ಜಾಸ್ತಿ ರೆಡಿ ಮಾಡೋದಕ್ಕೆ ಟೈಮ್ ಆಗೋಲ್ಲ. ಅವ್ನಿಗೆ ತಿಂಡಿ ತಿನ್ಸೋದೇ ಒಂದು ದೊಡ್ಡ ಟಾಸ್ಕು. ಅದು ನಮ್ಮನವರು ಅಥವಾ ಅಮ್ಮನೋ ಮಾಡಿಬಿಡ್ತಾರೆ. ನಾನು ಕೂಡ ಹೊರಟೆ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೆ. ಆಲ್ಮೋಸ್ಟ್ ಹತ್ತಿರ 3 hours ನಿಂತ್ಕೊಳ್ಬೇಕಲ್ಲ, ಕಾಲೆಲ್ಲ ನೋವು ಬಂದುಬಿಟ್ಟಿತ್ತು. ಸೊ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ರೆಸ್ಟ್ ಅಂದರೆ ನಿದ್ದೆ ಮಾಡೋಕ್ಕೆ ಆಗಲಿಲ್ಲ ಇವತ್ತು. ಏನೋ ಅದು ಇದು ಮಾಡ್ಕೊಂಡು ಕೂತ್ಕೊಂಡಿದೆ. ಮತ್ತು ನಿನ್ನೆ ಮಾಡಿದ ವೀಡಿಯೋನ ಎಡಿಟ್ ಮಾಡಿ ಪೋಸ್ಟ್ ಮಾಡಬೇಕಿತ್ತಲ್ಲ, ಸೊ ಈ ಥರ ಸೌಂಡ್ಗಳಿರುತ್ತೆ ಮನೆಯಲ್ಲಿ. ಸೊ ಪೀಸ್ಫುಲ್ಲಾಗಿ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ಬೆಳಗ್ಗೆ ಕೂಡ ಅಷ್ಟೇ ಒಂದು ಸ್ವಲ್ಪ ವರ್ಕೌಟ್ ಜಾಸ್ತಿ ಹೊತ್ತು ಮಾಡೋಕ್ಕಾಗಲಿಲ್ಲ. ಸೊ ಐ ಥಾಟ್ ಈಗ ಮಾಡೋಣ ಅಂತ. ಸೊ ಬೇಗನೆ ಊಟ ಮಾಡಿಕೊಂಡೆ. ಸೊ ಹಾಗಾಗಿ ಇವಾಗ ಒಂದು ಸ್ವಲ್ಪ ವರ್ಕೌಟ್ ಮಾಡಿ ಒಂಚೂರು ಆಚೆ ಕಡೆ ಗಾಳಿಗೆ ಹೋಗಿ ಬಂದು ಮಲ್ಕೊಂಡು ಬಿಡಬೇಕು. ಪಾಪ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದ ಈಗ. ಸೊ 9:30 ಇವಾಗ ಮಲ್ಕೊಂಡು ಎದ್ನಲ್ವಾ. ಅದಾದಮೇಲೆ ಈಗ ಇನ್ನೊಂದು 1 hour 1.5 hour ಆರಾಮಾಗಿ ಆಟಾಡ್ತಾನೆ. ಆಟ ಆಡ್ದಾಗ ಕೂತಿದ್ದಾನೆ ಅಂತ ಜೋರಾಗಿ ಕಿರ್ಚ್ಕೊಂಡು. ಸೊ ನಾನು ಭೈರವ್ ನಾನು ಎಕ್ಸಸೈಸ್ ಮಾಡ್ತೀನಿ ಕಂದ ಅಂದೆ. ನಾನು ಮಾಡ್ತೀನಿ ಅಮ್ಮ ಅಂತ ಹೇಳಿ ಜಾಯ್ನ್ ಆದ. ಸೊ ಎಸ್, ವರ್ಕೌಟ್ ಮಾಡಿ ಆಮೇಲೆ ಒಂದು ಸ್ವಲ್ಪ ಬಿಸಿನೀರು ಕುಡಿಬೇಕು.
ಇವತ್ತೆಲ್ಲ ಸ್ವಲ್ಪ ಚೆನ್ನಾಗಿ ನೀರು ಕುಡ್ದಿದ್ದೀನಿ ಬಿಕಾಸ್ ಡ್ಯೂಟಿಗೆ ಹೋದಾಗ ಅಲ್ಲೂ ತೊಗೊಂಡೋಗಿದೆ ಒಂದು ಬಾಟಲ್ ನೀರು ಖಾಲಿ ಆಯಿತು. ಸೊ ಎಸ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. 30 ಮಿನಿಟ್ಸ್ ಅಲ್ಲ, ಸೊ 20 to 30 ಮಿನಿಟ್ಸ್ ಅಷ್ಟೇ, ಜಾಸ್ತಿ ಏನು ಟೈಮ್ ಹಿಡಿಯಲ್ಲ. ಸೊ ಮಾಡಿಬಿಟ್ಟು ಆದರೆ ಸ್ನಾನ ಮಾಡ್ಕೊಂಡು ಮಲ್ಕೊಳ್ತೀನಿ. ಮೈ ಕೈ ರಿಲ್ಯಾಕ್ಸ್ ಆಗುತ್ತೆ ಬಿಕಾಸ್ ನೆನ್ನೆ ಮಾಡಿದ್ದು ಒಂಥರ ಎಲ್ಲ ಕಡೆ ಪೇಯ್ನ್, ಅದೊಂಥರ ಏನೋ ಮಸಲ್ಸ್ ಎಲ್ಲ ಲೂಸ್ ಆಗ್ತಾ ಇರುತ್ತಲ್ಲ, ಹಾಗಾಗಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆರ್ ಯು ರೆಡಿ ಬೈರವ್? ಮನೆಯಲ್ಲಿ ನಾವು ಯಾರಾದರೂ ಎಕ್ಸಸೈಸ್ ಮಾಡ್ತಾ ಇದ್ದೀವಿ ಅಂದರೆ ಭೈರವ್ ನಮ್ಮನ್ನು ಜಾಯ್ನ್ ಆಗೇ ಆಗ್ತಾನೆ. ಅವ್ನಿಗೆ ಸಿಕ್ಕಾಬಟ್ಟೆ ಖುಷಿ ಇದನ್ನೆಲ್ಲ ಮಾಡೋದು. ಸೊ ಇವತ್ತು ನಾನು ಕೂಡ ಆ್ಯಸ್ ಯೂಶ್ವಲ್ ಸ್ವಲ್ಪ ವಾರ್ಮಪ್ನ ಮಾಡಿ ಅದಾದಮೇಲೆ ನನ್ನ ಕೋರ್ ವರ್ಕೌಟ್ಸ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ. ಆ್ಯಂಡ್ ಒಂದು ಸ್ವಲ್ಪ ಧ್ಯಾನ ಕೂಡ ಮಾಡೋಣ ಅಂಥೇಳಿ. ಮೈಂಡ್ ಸ್ವಲ್ಪ ಡಿಸ್ಟರ್ಬ್ ಆದಂಗೆ ಅನ್ನಿಸ್ತಾ ಇತ್ತು. ಯಾಕೋ ಗೊತ್ತಿಲ್ಲ, 2-3 ದಿವಸದಿಂದ ಸುಮ್ಮನೆ ಕಾರಣ ಇರದಲ್ಲೇ ಕಿರ್ಚಾಡೋದು ಆ ಥರದ್ದೆಲ್ಲ ಮಾಡ್ತಾಯಿದ್ದೀನಿ. ನಾಟ್ ಶೋರ್ ಯಾಕೆ ಹಂಗೆ ಮಾಡ್ತಾಯಿದ್ದೀನಿ ಅಂತ ಹೇಳಿ. ಆ್ಯಂಡ್ ಒಂದು ಸ್ವಲ್ಪ ಪೇಷನ್ಸ್ ಕೂಡ ಕಮ್ಮಿ ಆಗಿದೆ ಅಂತ ಅನ್ನಿಸ್ತಾ ಇದೆ. ಗೊತ್ತಿಲ್ಲ ಯಾಕೆ ಅಂತ, ಮೋಸ್ಟ್ಲಿ ಪೋಸ್ಟ್ ಪಾರ್ಟಮ್ ಎಫೆಕ್ಟ್ ಇರಬೇಕು. ಸೊ ಒಂಥರ ಕಿರ್ಚಾಡ್ಬಿಡ್ತೀನಿ. ಆಮೇಲೆ ನನಗೆ ಅದು ಬೇಜಾರಾಗಿಬಿಡುತ್ತೆ. ಏನು ಮಾಡೋದು ಅಂತ ಗೊತ್ತಾಗ್ತಲ್ಲ. ಸೊ ಇಟ್ಸ್ ಓನ್ಲಿ ಮೈ ಮೆಂಟಲ್ ಕಂಟ್ರೋಲ್ ಅಥವಾ ನನ್ನ ಕಾನ್ಸಂಟ್ರೇಷನು ಮತ್ತು ಒಂಥರ ವರ್ಕ್ ಪ್ರೆಷರ್ ಆಗಿರ್ಬೋದು, ಎಲ್ಲನೂ ಅದ್ರ ಜೊತೆಗೆ ಸೇರಿಕೊಂಡು ಈ ರೀತಿ ಮಾಡ್ತಾ ಇದೆಯನ್ನೋ ಗೊತ್ತಿಲ್ಲ ನನಗೆ. ಬಟ್ ಎಸ್, ದಟ್ ಹ್ಯಾಪನ್ಸ್. ಬಟ್ ಅಷ್ಟೇ ಬೇಗ ನಾನು ಕೂಲ್ ಡೌನ್ ಕೂಡ ಆಗಿಬಿಡ್ತೀನಿ. ಇಲ್ಲ, ನೀನು ಹಿಂಗೆ ಮಾಡಿದೆ, ನಾನು ಹಂಗೆ ಮಾಡಿದೆ ಅಂತ ಹೇಳಿ. ಸೊ ದಟ್ಸ್ ಹೌ ಐ ಜಸ್ಟ್ ಕೀಪ್ ಗೋಯಿಂಗ್. ಇಲ್ಲ ಅಂತಂದರೆ ಯಾವತ್ತೂ ಯಾವುದೇ ಒಂದು ವಿಚಾರನ ನಾನು ತುಂಬ ಡ್ರ್ಯಾಗ್ ಮಾಡ್ಲಿಕ್ಕೆ ಹೋಗಲ್ಲ. ಅದನ್ನಲ್ಲೇ ಬಿಟ್ಬಿಟ್ಟು ಹೊರಟ್ಬಿಡ್ತೀವಿ ನಾವು ಮುಂದೆ. ಸೊ ಎಸ್, ದಟ್ ಈಸ್ ಒನ್ ಗುಡ್ ಥಿಂಗ್. ನನ್ನ ಮೂಡ್ ಸ್ವಿಂಗ್ಸ್ ಕೂಡ ನಮ್ಮ ಮನೇಲಿ ಅಮ್ಮ ಆಗಿರ್ಬೋದು, ಹಸ್ಬೆಂಡ್ ಆಗಿರ್ಬೋದು ಅರ್ಥ ಮಾಡ್ಕೊಳ್ತಾರೆ. ಆಲ್ಮೋಸ್ಟ್ ರ್ಯಾಂಡಮ್ ಆಗಿ ಒಂಥರ ವಾರ್ಮಪ್ ಥರ. ಸೊ ಡೆಡಿಕೇಟೆಡ್ ಆಗಿ ಕೋರ್ ವರ್ಕೌಟ್ ಮಾಡಿಲ್ಲ. ಸೊ ಕೋರ್ ವರ್ಕೌಟ್ ಮಾಡಬೇಕು. ಅದಕ್ಕೂ ಮುಂಚೆ ಒನ್ ಆಫ್ ದ ವೆರಿ ವೆರಿ ಎಫೆಕ್ಟಿವ್, ಬರೀ ಮಮ್ಮಿ ಟಮ್ಮಿಗೆ ಅಂತ ಅಲ್ಲ, ಸೇ ದ್ಯಾಟ್ ಒಂಥರ ಗ್ಯಾಸ್ಟ್ರಿಕ್ ಇಶ್ಯೂಸ್ ಇತ್ತು, ಒಂದು ಸ್ವಲ್ಪ ಟಮ್ಮಿ ದಪ್ಪ ಇದೆ ಅಂದ್ರೂ ವೆರಿ ವೆರಿ ಸಿಂಪಲ್ಲಾಗಿ ಒಂದು ಮಾಡುವಂಥ ಆಸನ ಇಸ್ ಕಪಾಲಭಾತಿ. ಸೊ ವಿಚ್ ಈಸ್ ವೆರಿ ವೆರಿ ಈಸಿ, ತುಂಬ ಎಫೆಕ್ಟಿವ್ ಆಗುತ್ತೆ. ಸೊ ದಿವಸಕ್ಕೆ 100 ಟೈಮ್ಸ್ ಈ ಒಂದು ಕಪಾಲಭಾತಿನ ಮಾಡೋದ್ರಿಂದ ಫ್ಲ್ಯಾಟ್ ಆಗುತ್ತೆ ಸ್ಟಮಕ್. ನಿಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಏನಿದೆ ಕಂಪ್ಲೀಟ್ ಬ್ಲಾಕೇಜ್ ಎಲ್ಲ ರಿಮೂವ್ ಆಗುತ್ತೆ. ಆ್ಯಂಡ್ ನಿಮ್ಮ ಹೊಟ್ಟೆ ಕೂಡ ಸಣ್ಣ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಇಟ್ ಈಸ್ ಓನ್ಲಿ ಎಕ್ಸೇಲಿಂಗ್ ಅಂತ ಹೇಳಿದ್ರೆ ಉಸಿರು ತೊಗೊಳೋದು ಗೊತ್ತಾಗಲ್ಲ, ಬಿಡೋದಷ್ಟೇ ಗೊತ್ತಾಗುತ್ತೆ. ಸೊ ಲೆಟ್ ಮಿ ಜಸ್ಟ್ ಶೋ ಯು. ಇದನ್ನು ಹೇಗೆ ಮಾಡಬೇಕಂತಂದರೆ ಹೊಟ್ಟೆ ಒಳಗೆ ತೊಗೊಳ್ಬೇಕು. ಯು ಹ್ಯಾವ್ ಟು ಪುಲ್ ಯು ಸ್ಟಮಕ್ ಬ್ಯಾಕ್ ಆ್ಯಂಡ್ ದೆನ್ ಯು ಹ್ಯಾವ್ ಟು ಎಕ್ಸೇಲ್. ಅದು ಮಾಡೋದ್ರಿಂದ ನಿಮ್ಮ ಹೊಟ್ಟೆ ಸಣ್ಣ ಆಗುತ್ತೆ, ಆ್ಯಕ್ಟಿವ್ ಆಗಿರ್ತೀರ, ರೆಸ್ಪಿರೇಟರಿ ಸಿಸ್ಟಮ್ ಕೂಡ ಸಖತ್ತಾಗಿರುತ್ತೆ. ಓಕೆ, ಸೊ ಲೆಟ್ ಮಿ ಶೋ ಯು. 1 2 3 ಸ್ಟಾರ್ಟ್. ಸೊ ಮಾಡಬೇಕಾದಾಗ ನಿಮಗೆ ಸ್ವಲ್ಪ ಮ್ಯೂಕಸ್ ಆಚೆ ಬರ್ಬೋದು. ಒಂದು ಕರ್ಚೀಫ್ ಅಥವಾ ಟಿಶ್ಯೂ ಏನಾದರೂ ಇಟ್ಕೊಂಡು ಯು ಕ್ಯಾನ್ ಡೂ ಇಟ್. ಸೊ ನನ್ನ ಅಬ್ಡಾಮಿನ್ ನೋಡ್ಬೋದು, ಇಟ್ ಜಸ್ಟ್ ಗೆಟ್ಸ್ ಇನ್. ಸೊ ಅರೌಂಡ್ 50 ಕೌಂಟ್ ಈಚ್ ಮಾಡೋದು. ಬೆಳಗ್ಗೆ ಸಂಜೆ 50 ಟೈಮ್ಸ್ ಮಾಡೋದ್ರಿಂದ 100 ಟೈಮ್ಸ್ ಇನ್ ದ ಮಾರ್ನಿಂಗ್, 100 ಟೈಮ್ಸ್ ಇನ್ ದ ಈವ್ನಿಂಗ್. ಇದಕ್ಕೆ ಜಸ್ಟ್ ಮಿನಿಮಮ್ 2 ಮಿನಿಟ್ಸ್ ಬೇಕಾಗುತ್ತೆ. ಎಷ್ಟು ಸಸಾರಾಗುತ್ತೆ ನಿಮ್ಮ ಬಾಡಿ ಅಂತ ಒಂದ್ಸತಿ ಟ್ರೈ ಮಾಡಿ ನೋಡಿ. ಸೊ ಈಗ ಒಂದು ಸ್ವಲ್ಪ ಹೊತ್ತು ಕೋರ್ ವರ್ಕೌಟ್ ಲೈಕ್ ಪ್ಲ್ಯಾಂಕ್ಸ್ ಮತ್ತು ನಾನು ಹಿಂದಿನ ವ್ಲಾಗಲ್ಲಿ ತೋರಿಸುವಂಥ ಒಂದಿಷ್ಟು ಎಕ್ಸಸೈಸ್ನ ಮಾಡ್ತೀನಿ. ಅದಾದಮೇಲೆ ಸ್ವಲ್ಪ ಆಚೆ ಕಡೆ ಹೋಗಿ ಬಂದು ಮಲ್ಕೊಳ್ತೀನಿ. ಮಲ್ಗೋಕ್ಕಿಂತ ಮುಂಚೆ ಮಕ್ಕಳಿಗೂ ಕೂಡ ಈ ಒಂದು ಎಕ್ಸಸೈಸ್ ತುಂಬಾ ಒಳ್ಳೆಯದು. ದಟ್ ಇಸ್ ಕಾಲ್ಡ್ ಇಸ್ ಭ್ರಮರಿ ಪ್ರಾಣಾಯಾಮ. ಆ್ಯಂಡ್ ಇದು ನನಗೆ ಪರ್ಸ್ನಲ್ ಫೇವ್ರೆಟ್ ಅಂತ ಹೇಳ್ಬೋದು. ಒಂಥರ ಕಂಪ್ಲೀಟ್ ರಿಲ್ಯಾಕ್ಸೇಷನ್ ಅಂತ ಅನಿಸುತ್ತೆ. ಆದಷ್ಟು ಸೈಲೆಂಟ್ ಆಗಿರುವಂಥ ಪ್ಲೇಸಲ್ಲಿ ಇದನ್ನು ಮಾಡಬೇಕು. ಇವಾಗ ಫುಲ್ ಗಲಾಟೆ ಇದೆ. ಸೊ ಹಾಗಾಗಿ ನಾನು ಬೆಳಗ್ಗೆ ಎದ್ದಾಗ ಆ ಒಂದು ಪ್ರಾಣಾಯಾಮನ ಫಾಲೋ ಮಾಡ್ತೀನಿ. ಮಕ್ಕಳಿಗೆ ಮೆಮೊರಿ ಇಂಪ್ರೂವ್ ಮಾಡೋದಕ್ಕೆ, ನಮಗೆ ಕಾನ್ಸಂಟ್ರೇಷನ್ ಬಿಲ್ಡ್ ಮಾಡೋಕ್ಕೆ, ಒಂದು ಬ್ಯಾಲೆನ್ಸಿಂಗ್ ಆಫ್ ದ ಬಾಡಿ ಬರೋದಕ್ಕೆ ಈ ಒಂದು ಭ್ರಮರಿ ಪ್ರಾಣಾಯಾಮ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಸೊ ಇದೆರಡು ನನ್ನ ಬೇಸಿಕ್ ಆ್ಯಂಡ್ ಫೇವ್ರೆಟ್ ಅಂತ ಹೇಳ್ಬೋದು. ಸೊ ಲೆಟ್ ಮಿ ಜಸ್ಟ್ ಶೋ ಯು. ನಿಮ್ಗೇನಾದರೂ ಮಾಡಬೇಕು ಅಂತ ಅನಿಸಿದ್ರೆ ಅರ್ಲಿ ಮಾರ್ನಿಂಗ್
ಎದ್ದಾಗ ಬೆಡ್ ಮೇಲೆ ಕೂಡ ಇದನ್ನು ಮಾಡ್ಬೋದು. ಸೊ ಲೆಟ್ ಮಿ ಶೋ ಯು. ಫಸ್ಟ್ ಎರಡೂ ತಮ್ಮಿಂದ ನಾನು ಕಿವಿನ ಹೀಗೆ ಮುಚ್ತೀನಿ, ಸೊ ದಟ್ ಆಚೆ ಕಡೆ ಸೌಂಡ್ ಏನೂ ಕೇಳಬಾರ್ದು ನಮಗೆ. ಆ್ಯಂಡ್ ಈ 4 ಫಿಂಗರ್ಸಿಂದ ಕಣ್ಣನ್ನು ಮುಚ್ಚಿ ಗಂಟಲಿಂದ ಸೌಂಡ್ ಮಾಡ್ತೀನಿ. ಅದು ನಮ್ಮ ಬ್ರೈನಲ್ಲಿ ನಾವು ಏನು ಹಮ್ ಮಾಡ್ತಾ ಇದ್ದೀವಿ ಅದು ನಮ್ಮ ಬ್ರೈನಲ್ಲಿ ಕೇಳಿಸ್ಬೇಕು. ಸೊ ಇಟ್ಸ್ ಓನ್ಲಿ ಯೋರ್ ಸೌಂಡ್ ದಟ್ ಯು ಗೋಯಿಂಗ್ ಟು ಹಿಯರ್. ಓಕೆ, ಲೆಟ್ ಮಿ ಶೋ ಯು. ಸೊ ಇದನ್ನು ಒಂದು 5 ಟೈಮ್ಸ್ ಮಾಡೋದ್ರಿಂದ ಕಂಪ್ಲೀಟ್ ಒಂಥರ ಆ ವೈಬ್ರೇಷನ್ಗೆ ಫೀಲ್ ಆಗುತ್ತೆ. ಸೊ ಅರ್ಲಿ ಮಾರ್ನಿಂಗ್ ಇದನ್ನು ಮಾಡಿ ನೋಡಿ.